ದಲಿತರು ರಾಜಕೀಯವಾಗಿ ಬಹಳ ಅತಂತ್ರ ಸ್ಥಿತಿಯನ್ನು ತಲುಪಿದ್ದಾರೆ. ಅತಂತ್ರ ಅಂತ ಹೇಳಿದ್ರೆ ಅನಾಥರ ರೀತಿಯಲ್ಲಿ ಕಾಣ್ತಾ ಇದೆ. ಇಡೀ ದಲಿತ ಜನಾಂಗ ಯಾರು ಬಹುಸಂಖ್ಯೆಯಲ್ಲಿ ಇವತ್ತು ದಲಿತರಂತ ಕರೆಪಡ್ತಕ್ಕಂಥವರು ಜನ ಇದ್ದಾರೋ ಅವರು ಇವತ್ತು ಹತಾಶರಾಗಿದ್ದಾರೆ. ಇವತ್ತಿನ ರಾಜಕೀಯ ಬಿಕ್ಕಟ್ಟಲ್ಲಿ ಭಾಳ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಇದನ್ನು ಎಡ ಮತ್ತು ಬಲ, ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಇಂಥ ಎಲ್ಲ ಸಮಸ್ಯೆಗಳು ಇವರನ್ನು ಎದುರಿಸ್ತಾ ಇರೋದ್ರಿಂದ ಆಳುವ ಸರ್ಕಾರಗಳು, ಆಳುವ ವರ್ಗಗಳು ಇವರನ್ನು ಭಾಳ ಸುಲಭವಾಗಿ ದಲಿತ ಚಳವಳಿಗೆ 50 ವರ್ಷ DSS ಪ್ರಾರಂಭ ಮಾಡಿದವರು ನಾನು ಒಬ್ಬ. ನಾನು ಕಲಿಸ್ಕೊಟ್ಟಿರ್ತಕ್ಕಂಥ ಹೋರಾಟ ಆ ಬಡವರ ಗುಡಿಸಲಲ್ಲೇ ನನಗೆ ಕೊಟ್ಟಿರ್ತಕ್ಕಂಥ ಒಂದು ಗೌರವ, ಬಡವರ ಸಾಹೇಬ ಆ ಕುರಿತಂತೆ ರಾಜಕೀಯವಾಗಿ ನಾವು ಸವಾಲನ್ನು ಸ್ವೀಕರಿಸಿ ಅದಕ್ಕೊಂದು ಉತ್ತರ ಕಂಡುಕೊಳ್ಳಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಇವರು ರಾಜಕೀಯ ಗುಲಾಮಗಿರಿಯಿಂದ ವಿಮೋಚನೆ ಆಗಲ್ಲ. ಹಾಗಾಗಿ ರಾಜಕೀಯ ವಿಮೋಚನೆ ಆದರೆ ಇವರು ಸ್ವತಂತ್ರವಾಗಿ ಬಾಳಬಲ್ಲರು ಮತ್ತು ರಾಜಕೀಯವಾಗಿ ಈ ಜನಾಂಗಕ್ಕೆ ಒಂದು ಮಾರ್ಗದರ್ಶನ ಮಾಡ್ತಕ್ಕಂಥ ಸ್ಥಿತಿ ಬರಬೇಕು ಅಂತ ಇದ್ದೀನಿ. ನಾನು ಒಬ್ಬ ಜೀತಗಾರನ ಮಗ. ಆಂಧ್ರದ ಗಡಿ ಭಾಗದಲ್ಲಿರ್ತಕ್ಕಂಥ ಒಂದು ಸಣ್ಣ ಹಳ್ಳಿ ಮಲ್ಲಗಾನಹಳ್ಳಿ. ನಮ್ಮಪ್ಪ ಜೀತಗಾರ, ನಮ್ಮ ತಾಯಿ ಜೀತದ ಮನೆಯ ಕೂಲಿ ಆಡು. ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾನ್ ಮಾತನಾಡ್ತಿದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ಚಳುವಳಿಯ ಹೆಜ್ಜೆ ಗುರುತನ್ನು ಮೂಡಿಸಿ ಪ್ರತಿಯೊಬ್ಬ ಬಡವರ ಮನೆಯಲ್ಲಿ ಹೋರಾಟದ ಕಿಚ್ಚನ್ನು, ಪ್ರತಿಯೊಬ್ಬ ಯುವಕರಲ್ಲಿಯೂ ಕೂಡ ಹೋರಾಟದ ಕಿಚ್ಚನ್ನು ಹಚ್ಚಿ ಬಡವರ ಸಾಹೇಬ ಎಂದೇ ಖ್ಯಾತರಾಗಿ ಅವರ ಗರಡಿಯಲ್ಲಿ ಲೆಕ್ಕವಿಲ್ಲದಷ್ಟು ನಾಯಕರನ್ನು ಹುಟ್ಟುಹಾಕಿ ಇವತ್ತಿಗೂ ಕೂಡ ತಮ್ಮ ಇಡೀ ವಯಸ್ಸಿನಲ್ಲಿಯೂ ಒಳ್ಳೆಯ ಹದಿಹರೆಯದ ಯುವಕನಂತೆ ಹೋರಾಟ ಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು, ರಾಷ್ಟ್ರದ ಪ್ರಧಾನಮಂತ್ರಿಗಳಿರ್ಬೋದು, ಯಾವುದೇ ರಾಜಕಾರಣಿಗಳು ಅಥವಾ ಯಾವುದೇ ಅಧಿಕಾರಿಗಳು ತಾವು ತಪ್ಪು ಮಾಡಿದಾಗ ಅವರ ಕಿವಿಯನ್ನು ಹಿಂಡಿ ಯಥಾವತ್ತಾಗಿ ಪ್ರಶ್ನೆ ಮಾಡುವ ಎದೆಗಾರಿಕೆಯ ಕರ್ನಾಟಕ ರಾಜ್ಯದ ಮೇರು ನಾಯಕರು. ಇವತ್ತೇನಾದರೂ ಕರ್ನಾಟಕ ರಾಜ್ಯದಲ್ಲಿ ಚಳುವಳಿ ಹೋರಾಟಗಳು ಜೀವಂತ ಇದೆ ಅಂದರೆ ಅದು ಇಂತಹ ಬಹುದೊಡ್ಡ ನಾಯಕರ ಕೊಡುಗೆ ಅಂತಾನೆ ಹೇಳ್ತಾ, ಅದರ ಜೊತೆಗೆ ಇವತ್ತು ನನ್ನ ಚಾನೆಲ್ನಲ್ಲಿ ಅವ್ರನ್ನ ಇಂಟರ್ವ್ಯೂ ಮಾಡೋದಂದರೆ ನನಗೆ ಇವತ್ತು ಬಾಬಾ ಸಾಹೇಬರನ್ನೇ ಇಂಟರ್ವ್ಯೂ ಮಾಡಿದಷ್ಟು ಖುಷಿ, ಸಂತಸ ತರುವಂತಹ ಕಾಲ ಇದು, ಆ ಸಮಯ ಇದು. ನಾನು ನನ್ನ ಚಾನಲ್ಗೆ ಹಿರಿಯ ಹೋರಾಟಗಾರರಂಥ ಎಂ ವೆಂಕಟಸ್ವಾಮಿ ಅವರನ್ನು ಸ್ವಾಗತ ಮಾಡ್ತೀನಿ. ಜೈ ಭೀಮ್ ಸರ್. ಜೈ ಭೀಮ್. ಜೈ ಜೈ ಜೈ. ಸರ್, ಏನಿಲ್ಲ, ಇವತ್ತಿನ ಪ್ರಸ್ತುತ ರಾಜಕಾರಣ, ಚಳುವಳಿ ಹೋರಾಟಗಳು, ಒಂದು ಕಡೆ ವಿದ್ಯಾರ್ಥಿಗಳು, ಒಂದು ಕಡೆ ಮುಖವಾಡ ಧರಿಸಿರುವ ನಾಯಕರುಗಳು, ಈ ರೀತಿಯ ಹಲವಾರು ಬಹುದೊಡ್ಡ ಸಮಸ್ಯೆಗಳು ಸ್ವತಂತ್ರದ ನಂತರವೂ ನಮ್ಮ ಮುಂದೆ ಎದ್ದು ನಿಂತಿದೆ ಸರ್. ತಾವು ಬಂದಾಗ ಹೇಳ್ತಾ ಇದ್ರಿ ಬ್ರಿಟಿಷರ ಕಾಯ್ದೆ ಬಗ್ಗೆ, SCP TSP ಬಗ್ಗೆ, ಅದಲ್ಲದೆ ಇನ್ನೂ ಹಲವಾರು ವಿಷಯಗಳು ತಮ್ಮ ಜೊತೆ ಹಂಚಿಕೊಳ್ಬೇಕು. ಅದರ ಜೊತೆಗೆ ಕರ್ನಾಟಕ ರಾಜ್ಯದ ಜನತೆಗೆ ಸಮಗ್ರವಾಗಿ ನಾವು ಹೋರಾಟದ ಯಾವ ದಾರಿ ಹಿಡಿಬೇಕಾಗಿದೆ, ನಾವೆಲ್ಲ ದಲಿತ ಬಾಂಧವರು ಏನು ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ವಿಷಯ ತಿಳಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಸರ್. ಯಮನಪ್ಪ ಅವ್ರಿಗೆ ಅಭಿನಂದನೆಗಳು. ನನಗೆ ಗೊತ್ತಿರಲಿಲ್ಲ ಒಂದು ಸುದ್ದಿವಾಹಿನಿಯನ್ನು ಆರಂಭ ಮಾಡಿ ಅದಕ್ಕೆ ಸಂಘರ್ಷ ಅಂತ ನಾಮಕರಣ ಮಾಡಿ ಇವತ್ತು ಭಾಳ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಹೋರಾಟದ ಆರಂಭದಲ್ಲಿ ಬಾಗಲಕೋಟೆ, ಜಮಖಂಡಿ ಭಾಗದಲ್ಲಿ ದೊಡ್ಡ ಹೆಸರಾಗಿದ್ದಂಥ ಶರಣ್ ಕುಮಾರ್ ಕಂಬಾಗಿ ಜೊತೆ ಸಮತಾ ಸೈನಿಕ ದಳದ ಪದಾಧಿಕಾರಿಯಾಗಿ ಕೆಲಸ ಮಾಡಿರುವಂಥ ಯಮನಪ್ಪ ಅವರು ಇವತ್ತು ಸುದ್ದಿವಾಹಿನಿಯನ್ನು ಮಾಡೋದರ ಮೂಲಕ ದಲಿತ ಜನಾಂಗಕ್ಕೆ ಒಂದು ಮಹತ್ತರವಾದಂಥ ಕೊಡುಗೆ ಕೊಡ್ತಾ ಇದ್ದಾರೆ ಅಂತೇಳಿ ಮತ್ತೊಮ್ಮೆ ಯಮನಪ್ಪ ಅವ್ರಿಗೆ ನಾನು ಅಭಿನಂದನೆ ಹೇಳ್ತಾ, ಕೇಳಿರ್ತಕ್ಕಂಥ ಪ್ರಶ್ನೆಗಳು, ಎತ್ತಿರ್ತಕ್ಕಂಥ ಪ್ರಸ್ತುತ ಸಮಸ್ಯೆಗಳು, ಅದಕ್ಕೆ ಬೇಕಾಗಿರ್ತಕ್ಕಂಥ ತುರ್ತಾದ ಆದ್ಯತೆಯ ಮಾರ್ಗೋಪಾಯಗಳು ಭಾಳ ಮುಖ್ಯ ಇದೆ. ಯಾಕಂತ ಹೇಳಿದ್ರೆ ಭಾರತ ದೇಶದಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ಸಮಸ್ಯೆಗಳನ್ನು ದಲಿತ ಜನಾಂಗ ಎದುರಿಸ್ತಾ ಇದೆ.
ಉತ್ತರ ಭಾರತದ ದಲಿತರು, ದಕ್ಷಿಣ ಭಾರತದ ದಲಿತರು, ಅದರ ಮಧ್ಯೆ ಕರ್ನಾಟಕದಲ್ಲಿರ್ತಕ್ಕಂಥ ದಲಿತ ಜನಾಂಗಗಳ ಸಮಸ್ಯೆಗಳು ಭಾಳ ಬಿಗಡಾಯಿಸ್ತಾ ಇದ್ದಾವೆ. ವಿಶೇಷವಾಗಿ ಎಲ್ಲ ಭಾಗಗಳಲ್ಲೂ ಸಾಮಾನ್ಯವಾಗಿರ್ತಕ್ಕಂಥ ಅಸ್ಪೃಶ್ಯ ಜನಾಂಗಗಳು ಇವತ್ತು ಬಿಕ್ಕಟ್ಟನ್ನು ಎದುರಿಸ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಇವರಲ್ಲಿ ಒಗ್ಗಟ್ಟಿಲ್ಲದೆ ಇರೋದ್ರಿಂದ ಎಡ ಮತ್ತು ಬಲ, ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಇಂಥ ಎಲ್ಲ ಸಮಸ್ಯೆಗಳು ಇವರನ್ನು ಎದುರಿಸ್ತಾ ಇರೋದ್ರಿಂದ ಆಳುವ ಸರ್ಕಾರಗಳು, ಆಳುವ ವರ್ಗಗಳು ಇವರನ್ನು ಭಾಳ ಸುಲಭವಾಗಿ ತಿಳಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಈ ಒಂದು ಸವಾಲನ್ನು ಹೇಗೆ ನಾವು ಎದುರಿಸಬೇಕು ಅನ್ನೋದು ಭಾಳ ಮುಖ್ಯ ಇರೋದು. ಆ ನಿಟ್ಟಿನಲ್ಲಿ ನಾನು ಕಳೆದ 50 ವರ್ಷಗಳಿಂದ ದಲಿತ ಚಳವಳಿಗೆ 50 ವರ್ಷ DSS ಪ್ರಾರಂಭ ಮಾಡಿದವರಲ್ಲಿ ನಾನು ಒಬ್ಬ. ನಾನು ಚಿಕ್ಕ ಹುಡುಗ ವಿದ್ಯಾರ್ಥಿ ಆಗಿರಬೇಕಾದ್ರೆ, 7ನೇ ತರಗತಿಯಲ್ಲಿ ವಿದ್ಯಾರ್ಥಿ ಆಗಿರಬೇಕಾದ್ರೆ ಹಾಸ್ಟೆಲಲ್ಲಿ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಂಥ ಕಿರುಕುಳ ತೊಂದರೆಗಳನ್ನು ನಿಭಾಯಿಸೋದರಲ್ಲಿ ಆಗಿನ ಕಾಲದಲ್ಲಿ ನಾನು ಹುಟ್ಟು ಹೋರಾಟಗಾರನಾಗಿ ಎದುರಿಸಿರ್ತಕ್ಕಂಥ ಸಮಸ್ಯೆಗಳು ಆವತ್ತಿಂದ ಇವತ್ತಿನವರೆಗೂ ನನ್ನ ಹೋರಾಟದ ವಿಷಯಗಳನ್ನು ನನ್ನ ಆತ್ಮಚರಿತ್ರೆಯಲ್ಲಿ ಈಗ ಬರಿತಾ ಇದ್ದೀನಿ. ಅದು ನನ್ನ ಮುಂದಿನ 70ನೇ ವರ್ಷ ಮುಗಿತಾ ಇರೋಂಥ ಸಂದರ್ಭಕ್ಕೆ ಆ ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡ್ತಾಯಿದ್ದೀನಿ. ಎಲ್ಲವನ್ನೂ ಎಳೆ ಎಳೆಯಾಗಿ ಬರಿತಾ ಇದ್ದೀನಿ. ಅದು ಕರ್ನಾಟಕದ ಮುಂದಿನ ಹೋರಾಟಗಾರರಿಗೆ ಒಂದು ಮಾರ್ಗದರ್ಶನದ ಪಠ್ಯ ಆಗಲಿ ಅಂತೇಳಿ ನಾನು ಆಶೆಯನ್ನು ಇಟ್ಕೊಂಡು ಆ ಪುಸ್ತಕ ಬರಿತಾ ಇದ್ದೀನಿ. ಜೂನ್ 4ನೇ ತಾರೀಕು ಅದು ಬಿಡುಗಡೆ ಆಗ್ತಾಯಿದೆ. ಅದರ ಜೊತೆಗೆ ನನ್ನ ಜೊತೆ ಹೋರಾಟ ಮಾಡಿರ್ತಕ್ಕಂಥ ಸ್ನೇಹಿತರು, ನನ್ನ ಹಿತೈಷಿಗಳು, 50 ವರ್ಷಗಳಿಂದ ನನ್ನ ಜೊತೆ ನನ್ನ ಹೋರಾಟದ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ಮುಂದುವರೆದಿರ್ತಕ್ಕಂಥ ಅನೇಕ ಸ್ನೇಹಿತರು, ಒಡನಾಡಿಗಳು ನನ್ನ ಕುರಿತು ಒಂದು ಸಮತಾ ಸಾರಥಿ ಅಂತೇಳಿ ಒಂದು ಮಹಾಗ್ರಂಥವನ್ನು ಕೂಡ ಬರೀತಾರೆ. ಅದನ್ನು ಕೂಡ ಅದೇ ದಿವಸ ಬಿಡುಗಡೆ ಮಾಡ್ತಾಯಿದ್ದೀವಿ. ಇದರ ಜೊತೆಗೆ ನನ್ನ ಹೋರಾಟದ ಹೆಜ್ಜೆಗಳನ್ನು ಗುರುತಿಸಿ ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ನಮ್ಮ ರಾಜ್ಯದ ಜಿಲ್ಲೆಗಳಿಂದ ವಲಸೆ ಬಂದಿರತಕ್ಕಂಥ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು, ಅವರು ಸ್ಲಮ್ ಜನರಿರ್ಬೋದು, ಮಂಗಳಮುಖಿಯರಿರ್ಬೋದು, ಕಟ್ಟಡ ಕಾರ್ಮಿಕರಿರ್ಬೋದು, ಯಾರೇ ಇರ್ಬೋದು, ಅಸಂಘಟಿತ ಕಾರ್ಮಿಕರ ಹೋರಾಟ, ಅವರಿಗೆ ನೆಲೆ ಕಲಿಸ್ಕೊಟ್ಟಿರ್ತಕ್ಕಂಥ ಹೋರಾಟ, ಆ ಬಡವರ ಗುಡಿಸಲಲ್ಲೇ ನನಗೆ ಕೊಟ್ಟಿರ್ತಕ್ಕಂಥ ಒಂದು ಗೌರವ, ಬಡವರ ಸಾಹೇಬ, ಆ ಕುರಿತಂಥ ಸಿನಿಮಾ ಕೂಡ ತೆಗಿತಾ ಇರ್ತಕ್ಕಂಥದ್ದು ಬಹುಶಃ ಅದೇ ಜನ್ಮದಿನಕ್ಕೆ ಲಾಂಛನ ಆಗ್ತಾ ಇರ್ತಕ್ಕಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ನನ್ನ ಹೋರಾಟದ ಹೆಜ್ಜೆ ಗುರುತುಗಳನ್ನು ಗುರುತಿಸ್ಬೋದು ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತಿನ ಪ್ರಸ್ತುತ ಸಂದರ್ಭದಲ್ಲಿ ದಲಿತರು ರಾಜಕೀಯವಾಗಿ ಭಾಳ ಅತಂತ್ರ ಸ್ಥಿತಿಯನ್ನು ತಲುಪಿದ್ದಾರೆ. ಅತಂತ್ರ ಅಂತ ಹೇಳಿದ್ರೆ ಅನಾಥರ ರೀತಿಯಲ್ಲಿ ಕಾಣ್ತಾ ಇದೆ. ಇಡೀ ದಲಿತ ಜನಾಂಗ ಯಾರು ಬಹುಸಂಖ್ಯೆಯಲ್ಲಿ ಇವತ್ತು ದಲಿತರಂತ ಕರೆಪಡ್ತಕ್ಕಂಥವರು ಜನ ಇದ್ದಾರೋ ಅವರು ಇವತ್ತು ಹತಾಶರಾಗಿದ್ದಾರೆ. ಇವತ್ತಿನ ರಾಜಕೀಯ ಬಿಕ್ಕಟ್ಟಲ್ಲಿ ಭಾಳ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಇದನ್ನು ನಿಭಾಯಿಸ್ತಕ್ಕಂಥ ಚಾಲೆಂಜಿಂಗ್ ಪ್ರಶ್ನೆ ನಮ್ಮ ಮುಂದೆ ಇದೆ. ರಾಜಕೀಯವಾಗಿ ನಾವು ಸವಾಲನ್ನು ಸ್ವೀಕರಿಸಿ ಅದಕ್ಕೊಂದು ಉತ್ತರ ಕಂಡುಕೊಳ್ಳಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಇವರು ರಾಜಕೀಯ ಗುಲಾಮಗಿರಿಯಿಂದ ವಿಮೋಚನೆ ಆಗಲ್ಲ. ಹಾಗಾಗಿ ರಾಜಕೀಯ ವಿಮೋಚನೆ ಆದರೆ ಇವರು ಸ್ವತಂತ್ರವಾಗಿ ಬಾಳಬಲ್ಲರು ಮತ್ತು ರಾಜಕೀಯವಾಗಿ ಈ ಜನಾಂಗಕ್ಕೆ ಒಂದು ಮಾರ್ಗದರ್ಶನ ಮಾಡ್ತಕ್ಕಂಥ ಸ್ಥಿತಿ ಬರಬೇಕು. ಇವತ್ತು ನನ್ನ 70ರ ವಯಸ್ಸಿನಲ್ಲಿ ಕಳೆದ 50 ವರ್ಷಗಳಿಂದ ನಾನು ಅನುಭವಿಸಿರ್ತಕ್ಕಂಥ ಅನುಭವದ ಹಿನ್ನೆಲೆಯಲ್ಲಿ ರಾಜಕೀಯವಾಗಿ ನಾವು ಸಬಲರಾಗದೆ, ರಾಜಕೀಯವಾಗಿ ಈ ಎಲ್ಲ ಅಸ್ಪೃಶ್ಯ ಜನಾಂಗಗಳು ಒಂದಾಗದೆ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಒಂದಾಗಲಿಲ್ಲ ಅಂತ ಹೇಳಿದ್ರೆ ಈ ಜನರ ವಿಮೋಚನೆ ಇಲ್ಲ ಅನ್ನೋ ಅಚಲವಾಗಿರ್ತಕ್ಕಂಥ, ನಿಶ್ಚಳವಾಗಿರ್ತಕ್ಕಂಥ ಒಂದು ವಿಚಾರನ ಗಮನದಲ್ಲಿ ಇಟ್ಕೊಂಡು ಒಂದೆರಡು ವಿಷಯಗಳತ್ತ ನನ್ನ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಒಬ್ಬ ಜೀತಗಾರನ ಮಗ. ಆಂಧ್ರದ ಗಡಿಭಾಗದಲ್ಲಿರ್ತಕ್ಕಂಥ ಒಂದು ಸಣ್ಣ ಹಳ್ಳಿ, ಮಲ್ಲಗಾನಹಳ್ಳಿ. ನಮ್ಮಪ್ಪ ಜೀತಗಾರ, ನಮ್ಮ ತಾಯಿ ಜೀತದ ಮನೆಯ
ಕೂಲಿ ಆಳು. ಇಂಥವರ ಹೊಟ್ಟೆಯಲ್ಲಿ ಹುಟ್ಟಿ ಆಕಸ್ಮಿಕವಾಗಿ ನಾನು ಓದಕ್ಕೆ ಬಂದಿದ್ದೆ. ಆಕಸ್ಮಿಕ, ನಾನು ಓದೇ ಆಕಸ್ಮಿಕ. ಆಗಿನ ಕಾಲದಲ್ಲಿ 60ರ ದಶಕದಲ್ಲಿ ಭಾಳ ದೊಡ್ಡ ಬರಗಾಲ, ಅಂತಿಂಥ ಬರಗಾಲ ಅಲ್ಲ, ಆ ಬರಗಾಲದಲ್ಲಿ ನಾವು ಬದುಕುಳಿದಿದ್ದೇ ಭಾಳ ದೊಡ್ಡ ವಿಷಯ. ಆಗ ಮಕ್ಕಳನ್ನು ಸಾಕೋದು ಕೂಡ ಕಷ್ಟ ಆಗಿ ಮಕ್ಕಳನ್ನು ಶಾಲೆಗೆ ಸೇರಿಸ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಇತ್ತು. ಶಾಲೆಗೆ ಸೇರಿದ್ರೆ ಇವರೇನಾದರೂ ಉದ್ಧಾರ ಆಗ್ಬೋದು ಅನ್ನೋ ದೂರದ ಆಲೋಚನೆ ಇಟ್ಕೊಂಡು ನಮ್ಮ ತಂದೆ ಶಾಲೆಗೆ ಹಾಕಿದಾಗ ಶಾಲೆಗೆ ಮುಖ ಮಾಡಿದವನು ಇದುವರೆಗೂ ನಾನು ಹಿಂದೆ ನೋಡಲೇ ಇಲ್ಲ. ನನ್ನ ಪಠ್ಯದ ವಿದ್ಯಾಭ್ಯಾಸದ ಜೊತೆಗೆ ಸಮಾಜದ ಪಾಠ ಕೂಡ ಕಲಿತಕ್ಕಂಥ ಒಂದು ಅಭಿಯಾನದಲ್ಲಿ ತೊಡಗಿಸ್ಕೊಂಡು ಇವತ್ತಿನ 70ರ ನನ್ನ ವಯಸ್ಸಲ್ಲಿ ಇವತ್ತು ನನ್ನ ಹೋರಾಟ ಇಂದಿಗೂ ಕೂಡ ಕಳೆದ 50 ವರ್ಷಗಳಿಂದ ಯಾವ ವೇಗದಲ್ಲಿ ಬಂತು, ಯಾವ ಸ್ಪಷ್ಟವಾದಂಥ ದಿಟ್ಟ ಹೋರಾಟವನ್ನು ಮುಂದುವರಿಸುವಂಥ ವಿಷಯ ಇದೋ ಅದರ ಬಗ್ಗೆ ಇವಾಗಲೂ ನಿರಂತರವಾಗಿ ದಿಟ್ಟವಾಗಿ ಮುಂದುವರಿತಾ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಲಿತ ಸಂಘರ್ಷ ಸಮಿತಿಯಲ್ಲಿ ಹುಟ್ಟಿ ಬಂದ ನಾನು ದಲಿತ ಸಂಘರ್ಷ ಸಮಿತಿ ಎದುರಿಸಿದಂಥ ಬಿಕ್ಕಟ್ಟನ್ನು ನಿವಾರಿಸೋಕ್ಕಾಗದೆ ನಾನು ದಲಿತ ಸಂಘರ್ಷ ಸಮಿತಿ ಅಂತ ಹೇಳಿದ್ರೆ ಆರಂಭದಲ್ಲಿ ಪ್ರತಿಭಟನೆಗಳಿದ್ವು, ಆರಂಭದಲ್ಲಿ ಹೋರಾಟಗಳಿದ್ವು, ಆರಂಭದಲ್ಲಿ ಯಾವುದೇ ಸಿದ್ಧಾಂತ ಇಲ್ಲದೆ ನಡೆದಂಥ ಆ ಸ್ಥಳೀಯವಾಗಿರ್ತಕ್ಕಂಥ ಹೋರಾಟಗಳಿಗೆ ಒಂದು ರಾಜ್ಯ ಮಟ್ಟದ ಮನ್ನಣೆ ಬಂತು. ಆದರೆ ಅದು ಸೈದ್ಧಾಂತಿಕವಾಗಿ ಸ್ಪಷ್ಟ ನಿರ್ಧಾರಗಳನ್ನು ತಗೊಳ್ಳದೆ ಅದು ಎಡವಟ್ಟಾಗಿ ಇವತ್ತು ಸಾವಿರಾರು ದಲಿತ ಸಂಘಟನೆಗಳು ಕರ್ನಾಟಕ ರಾಜ್ಯದಲ್ಲಿದ್ದಾವೆ, ಸಾವಿರಾರು ದಲಿತ ನಾಯಕರಿದ್ದಾರೆ. ಇದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ತಮ್ಮ ಸಂಘಟನೆಯ ಸಿದ್ಧಾಂತವನ್ನಾಗಿ ಪರಿಗಣಿಸದೇ ಇರತಕ್ಕಂಥ ದುರಂತದ ಕಾರಣಕ್ಕಾಗಿ ಇವತ್ತೆಲ್ಲರೂ ಈ ಬಿಕ್ಕಟ್ಟನ್ನು ಎದುರಿಸ್ತಾ ಇರ್ತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಈ ಹಿನ್ನೆಲೆಯಲ್ಲಿ ಇವತ್ತು ನಾನು ಎಲ್ಲ ದಲಿತ ಸಂಘಟನೆಗಳ ಮುಖಂಡರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಏಕಾಂಗಿಯಾಗಿ ನೀವೇನು ಮಾಡೋಕ್ಕಾಗ್ತಾ ಇಲ್ಲ. ಪ್ರತಿ ದಲಿತ ಸಂಘಟನೆಯ ಮುಖಂಡ ಅಲ್ಟಿಮೇಟ್ ಆಗಿ ಯಾವುದೋ ಒಬ್ಬ ರಾಜಕಾರಣಿಯ ಪುನರ್ವಸತಿಯಲ್ಲಿ ನೀವೆಲ್ಲರೂ ಇದ್ದೀರಿ. ರಾಜಕೀಯ ಪುನರ್ವಸತಿ ಅಂತ ಹೇಳೋಕ್ಕಾಗ್ತಾಯಿಲ್ಲ, ಆದರೆ ನೀವು ಅಲ್ಲಿ ಪುನರ್ವಸತಿಗೊಳಿಸ್ಕೊಳ್ಳೋದಕ್ಕೆ ಜನಾಂಗವನ್ನು ನೀವು ಇವತ್ತು ಬಲಿ ಪಶು ಮಾಡ್ತಾಯಿದ್ರಿ. ಈ ನೆಲೆಯಲ್ಲಿ ನೀವು ನಿಮ್ಮ ರಾಜಕೀಯ ಗುಲಾಮಗಿರಿಯಿಂದ ಹೊರಗೆ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮಗೆ ಒಂದು ದಾರಿಯನ್ನು ತೋರಿಸಿದ್ದಾರೆ. ಆ ದಾರಿಯಲ್ಲಿ ನೀವು ಹೆಜ್ಜೆ ಹಾಕೋದ್ರ ಮೂಲಕ ನೀವು ಕಳೆದ 50 ವರ್ಷಗಳಿಂದ ನಡೆಸ್ಕೊಂಡು ಬಂದಂಥ ದಲಿತ ಚಳವಳಿಗೆ ಒಂದು ಗೌರವವನ್ನು ಕೊಡ್ತಕ್ಕಂಥದ್ದು, ಸಮಾಜದ ಋಣ ತೀರಿಸ್ತಕ್ಕಂಥದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣ ತೀರಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಕಳಕಳಿಯಿಂದ ಎಲ್ಲ ದಲಿತ ನಾಯಕರಲ್ಲೂ ವಿನಂತಿ ಮಾಡ್ತಾಯಿದ್ದೀನಿ. ನಮ್ಮಲ್ಲಿ ಏಕ ಸಿದ್ಧಾಂತ ಇಲ್ಲ. ನನಗೆ ಬೇಕಾಗಿರ್ತಂಥ, ನನಗೆ ಸ್ವಾರ್ಥಕ್ಕೆ ಬೇಕಾಗಿರ್ತಕ್ಕಂಥ, ಆ ಸಂದರ್ಭಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧಾಂತ. ಯಾರೋ ಒಬ್ಬ ದೊಡ್ಡ ರಾಜಕಾರಣಿ ಹೇಳಿದ್ರೆ ಆತನ ಮಾತೇ ನಿಮ್ಮ ಸಿದ್ಧಾಂತ ಆಗ್ತದೆ. ಈಗ ಅದೆಲ್ಲವನ್ನೂ ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಎಲ್ಲ ರೀತಿಯ ಅವಕಾಶಗಳನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಅವಕಾಶಗಳು ಅಷ್ಟೇ ಅಲ್ಲ, ನೀವು ಇಂಥದೇ ದಾರಿಯಲ್ಲಿ ಹೋಗಬೇಕು ಅಂತೇಳಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ, ಸಂಘ ಸಂಸ್ಥೆಗಳನ್ನು ಕೊಟ್ಟಿದ್ದಾರೆ, ನಮಗಾಗಿ ಮಾರ್ಗದರ್ಶನ ಕೊಡ್ತಕ್ಕಂಥ ಪತ್ರಿಕೆಗಳನ್ನು ತಂದಿದ್ದಾರೆ, ಪುಸ್ತಕಗಳನ್ನು ತಂದಿದ್ದಾರೆ. ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತಂಥ ಒಂದು ದೊಡ್ಡ ಏನಂತಾರೆ ನಮ್ಗೆ ಬೇಕಾಗಿರ್ತಕ್ಕಂಥ ಪುಸ್ತಕದ ಒಂದು ದೊಡ್ಡ ವಿಶ್ವವನ್ನೇ ನಮಗೆ ಸಂದರ್ಶನ ಮಾಡಿ ಹೋಗಿದ್ದಾರೆ. ಸೊ ಅಂಥ ಸಾಹಿತ್ಯವನ್ನು ನಾವು ಆಳವಾಗಿ ಅಧ್ಯಯನ ಮಾಡದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟಕ್ಕೆ ಅಗೌರವ ಕೊಡ್ತಕ್ಕಂಥ ಬಹಳ ದೊಡ್ಡ ಬಿಕ್ಕಟ್ಟನ್ನು ಇಡೀ ದಲಿತ ಜನಾಂಗ ದೇಶದಲ್ಲೂ ಎದುರಿಸ್ತದೆ, ಕರ್ನಾಟಕದಲ್ಲಂತೂ ಅದು ಭಾಳ ದೊಡ್ಡ ಗಾತ್ರದಲ್ಲಿ ಕಾಣ್ತಾ ಇದೆ. ಅದಕ್ಕೆ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಯೋಚನೆ ಮಾಡಿ ಆತ್ಮಾವಲೋಕನಕ್ಕೆ ಒಳಗಾಗಿ ನೀವು ಮಾಡಿರ್ತಕ್ಕಂಥ ಹೋರಾಟಕ್ಕೆ 50 ವರ್ಷ, ಆ ಒಂದು ಚಳವಳಿಗೆ 50 ವರ್ಷ, ನೀವು ಅದರಲ್ಲಿ ಎಷ್ಟು ವರ್ಷದವರಾಗಿರ್ತೀರೋ ಗೊತ್ತಿಲ್ಲ. ಆದರೆ ನೀವು ಮೈಗೂಡಿಸ್ಕೊಂಡಿರ್ತಕ್ಕಂಥ ಇಂಥ ಹೋರಾಟಕ್ಕೆ ಅಪಮಾನ ಮಾಡ್ತಕ್ಕಂಥ ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ನೀವೆಲ್ಲರೂ ಕೂಡ ರೈಟ್ ಡೈರೆಕ್ಷನಲ್ಲಿ ಹೋಗಬೇಕು. ರೈಟ್ ಡೈರೆಕ್ಷನ್ ಅಂದರೆ ಅಂಬೇಡ್ಕರ್ ಡೈರೆಕ್ಷನ್. ಸೊ ಆ ಒಂದು ವಿಚಾರಕ್ಕೆ ನಾನು ಇವತ್ತು ಒಂದೆರಡು ಮಾತಕ್ಕೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ಅವರ 30ನೇ ವರ್ಷದಿಂದ ಹಿಡಿದು ಅವರ 65ನೇ ವರ್ಷದವರೆಗೂ ಅವರ ಹೆಜ್ಜೆ ಗುರುತುಗಳನ್ನು ನೀವು ಗಮನಿಸಿ, ಯಾವುದೋ ಒಂದು ವಿಷಯಕ್ಕೆ ಸೀಮಿತಗೊಳಿಸ್ಕೊಂಡು ಅವರ ವ್ಯಕ್ತಿತ್ವವನ್ನು ಮುಂದುವರಿಸಲಿಲ್ಲ. ಪ್ರತಿ 5 ವರ್ಷಕ್ಕೆ 10 ವರ್ಷಕ್ಕೆ ಅವರ ಜೀವನದುದ್ದಕ್ಕೂ ಬದಲಾವಣೆಗಳನ್ನು ನೋಡ್ತಾ ಬಂದಿದ್ದಾರೆ. ಬದಲಾವಣೆಯನ್ನು ಬಯಸ್ತಾ ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ. ಪರ್ಯಾಯ ಮಾರ್ಗದತ್ತ ಅವರ ಮನಸ್ಸು ಹೋಗಿದೆ. ಅದನ್ನು ನಿಮಗೆ ಯಾಕೆ ನೀವು ಅನುಸರಿಸ್ಕೋಬಾರ್ದು? ನೀವೆಲ್ಲರೂ ಅಂಬೇಡ್ಕರ್ವಾದಿಗಳು ಯಾರೂ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಅಂಬೇಡ್ಕರ್ ಹೆಸರಿಲ್ಲದೆ, ಅಂಬೇಡ್ಕರ್ ಲೆಟರ್ಡ್ ಇಲ್ಲದೆ, ಅಂಬೇಡ್ಕರ್ ಭಾವಚಿತ್ರ ಇಲ್ಲದೆ ಯಾವ ನಾಯಕನೂ ಕೂಡ ಇಲ್ಲ. ಹಂಗಂತೇಳಿ ನೀವು ಅಂಬೇಡ್ಕರ್ ತೋರಿಸಿದಂಥ ಸಿದ್ಧಾಂತವನ್ನು, ನಿಮ್ಗೆ ಕೊಟ್ಟೋಗಿರ್ತಕ್ಕಂಥ ಸಿದ್ಧಾಂತವನ್ನು ಮರೆಮಾಚ್ತಾ ಇದ್ರಿ. ಅಂಬೇಡ್ಕರ್ ಹೆಸರು ಹೇಳ್ತಾನೆ ಅಂಬೇಡ್ಕರ್ಗೆ ದ್ರೋಹ ಮಾಡ್ತಕ್ಕಂಥ ಕೆಲಸ ಅನ್ನೋದನ್ನು ದಯಮಾಡಿ ಯಾರು ಕೂಡ ತಪ್ಪಾಗಿ ತಿಳ್ಕೊಬೇಡಿ. ಇವತ್ತು ನಿಮಗೆ ಅವಕಾಶ ಇದೆ. ಏನು ಒಂದೊಂದೇ ದಲಿತ ಚಳುವಳಿಯಲ್ಲಿ ಬಂದಂಥ ನಾಯಕರು ಕಳೆದು ಹೋಗ್ತಾ ಇದ್ದಾರೆ, ನಮ್ಮಂಥವರು ಕಳೆದು ಹೋಗ್ತಾರೆ. ನೀವು ಕಳೆದೋಗೋಕ್ಕೆ ಮೊದಲು ನೀವು ಮಾಡಿದ್ದು ರೈಟ್ ಅಂತೇಳಿ ನಮ್ಮ ಸಮಾಜ ಹೇಳಬೇಕು. ಇಡೀ ಜಗತ್ತು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕೊಂಡಾಡ್ತಾ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಅವರು ಮಾಡಿದಂಥ ಕೆಲಸಗಳು, ಅವರು ಇಟ್ಟಂಥ ಹೆಜ್ಜೆಗಳು ರೈಟ್ ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಆದರೆ ಅನುಷ್ಠಾನದಲ್ಲಿ ಅದು ಸಾಧ್ಯ ಆಗುತ್ತಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಾರಂಭ ಮಾಡಿದಂಥ ಪತ್ರಿಕೆಗಳನ್ನಾದರೂ ನಾವು ಮುಂದುವರಿಸಲಿಲ್ಲ. ಮೂಕನಾಯಕ ಇರ್ಬೋದು, ಬಹಿಷ್ಕೃತ ಭಾರತ ಇರ್ಬೋದು, ಜನತಾ ಇರ್ಬೋದು, ಸಮತಾ ಇರ್ಬೋದು, ಬಹಿಷ್ಕೃತ ಭಾರತ ಇರ್ಬೋದು, ಪ್ರಬುದ್ಧ ಭಾರತ ಇರ್ಬೋದು, ಈ ಪತ್ರಿಕೆಗಳತ್ತ ನಾವು ಗಮನನೇ ಹರಿಸಲಿಲ್ಲ. ಅದರಲ್ಲಿ ಏನಿತ್ತು ಅನ್ನೋದ್ರ ಬಗ್ಗೆ ನಮ್ಮ ಜನಕ್ಕೆ ಹೇಳಲೇ ಇಲ್ಲ. ಹೋಗಲಿ, ಅವ್ರು ಪ್ರಾರಂಭ ಮಾಡಿದಂಥ ಸಂಘಟನೆಗಳಾದರೂ ಕೂಡ ಯಾಕೆ ನಿಮ್ಮ ಗಮನ ಆ ಕಡೆ ಹೋಗಲಿಲ್ಲ? ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿದಂಥ ಸಮತಾ ಸೈನಿಕ ದಳವನ್ನು ಬಿಟ್ಟರೆ ಮಾಡ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಾರಂಭ ಮಾಡಿದಂಥ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯನ್ನು ನೀವು ಮುಂದುವರಿಸಲಿಲ್ಲ. ಅವರೇ ಪ್ರಾರಂಭ ಮಾಡಿದಂಥ ರಾಜಕೀಯ ಪಕ್ಷ ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್